ಕೋಲಾರ ಜಿಲ್ಲೆಯ ಮಾಲೂರು ಪ್ರಧಾನ ಸಿವಿಲ್ ಜಡ್ಜ್ ಗಾಯತ್ರಿ ಸದ್ಯ ತನ್ನ ದರ್ಪ ಮತ್ತು ಅಹಂಕಾರದ ನಡೆಗೆ ಸಾರ್ವತ್ರಿಕ ಪ್ರಶ್ನೆಗೆ ಒಳಗಾಗಿದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಹೈಕೋರ್ಟ್ ಮುಂದಾಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಗಾಯತ್ರಿ ಅವರ ವರ್ತನೆಯನ್ನ ಖಂಡಿಸಿದ್ದಾರೆ ಮತ್ತು ಅಧಿಕಾರದ ದುರುಪಯೋಗ ಎಂದು ಹೇಳಿದ್ದಾರೆ. ಮಾತ್ರ ಅಲ್ಲ, ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ವಿಷಯದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ವರದಿ ಮಾಡುವಂತೆ ಶಿಫಾರಸು ಮಾಡಿದ್ದಾರೆ. ಘಟನೆ ಜುಲೈ 16ರಂದು ನಡೆದಿದೆ. ಜಡ್ಜ್ ಗಾಯತ್ರಿ ಅವರು ತನ್ನ ಪತಿಯೊಂದಿಗೆ ಕಾರಲ್ಲಿ ಸಾಗ್ತಾ ಇದ್ರು. ಕೆ ವಿನಯ್ ಎಂಬುವರು ತನ್ನ ತಾಯಿಯನ್ನ ಕೂರಿಸಿ ಸ್ಕೂಟರ್ನಲ್ಲಿ ಸಾಗ್ತಾ ಇದ್ರು. ಇವರ ಸ್ಕೂಟರ್ ಕಾರನ್ನ ಹಿಂದಿಕ್ಕಿ ಮುಂದೆ ಹೋಗಿದೆ. ಅಲ್ಲೇನೋ ಜಗಳ ನಡೆದಿದೆ. ಆ ಸ್ಕೂಟರ್ ಅನ್ನ ಅವರ ಮನೆಯವರೆಗೆ ಜಡ್ಜ್ ಗಾಯತ್ರಿ ಅವರ ಕಾರು ಫಾಲೋ ಮಾಡಿದೆ. ಕೋಪದಿಂದ ಕಿಡಿಕಿಡಿಯಾಗಿದ್ದಾರೆ. ವಿನಯ್ ಅವರ ತಾಯಿ ಮತ್ತು ಜಗದೀಶ್ ಅವರ ಮೇಲೆ ಎಫ್ಐಆರ್ ದಾಖಲಿಸುವಂತೆ ಆದೇಶಿಸಿದ್ದಾರೆ. ಪೊಲೀಸರನ್ನ ಕರೆಸಿದ್ದಾರೆ. ಕಾನ್ಸ್ಟೇಬಲ್ ಬಂದು ವಿನಯ್ ಅವರ ಕೆನ್ನೆಗೆ ಬಾರಿಸಿದ್ದಾರೆ. ವಿಶೇಷ ಏನಂದ್ರೆ, ಈ ಕುರಿತಾದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡದಂತೆ ನ್ಯಾಯಾಲಯಕ್ಕೆ ಇದೇ ಗಾಯತ್ರಿ ದೂರ ನೀಡಿದ್ದಾರೆ ಮತ್ತು ಅವರೇ ಆ ಬಳಿಕ ಪ್ರಸಾರ ಮಾಡದಂತೆ ಆದೇಶ ಹೊರಡಿಸಿದ್ದಾರೆ ಎಂದು ನ್ಯಾಯಾಲಯಕ್ಕೆ ತಿಳಿಸಲಾಗಿದೆ. ಈ ಹಿಂದೆಯೂ ಇವರು ಇಂಥದ್ದೇ ಅಧಿಕಾರ ದುರುಪಯೋಗದ ವರ್ತನೆ ತೋರಿದ್ದಾರೆ ಎಂದು ನ್ಯಾಯಾಲಯಕ್ಕೆ ತಿಳಿಸಲಾಗಿದೆ. ಆ ದಿನ ಏನ್ ನಡೆಯಿತು ಎಂಬುದನ್ನು ವಿನಯ್ ಮತ್ತು ಅವರ ತಾಯಿ ಸಾರ್ವಜನಿಕವಾಗಿ ಹೇಳಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಯ್ ಕೆ. ನಾನು ಮಾಲೂರಿನಿಂದ ಬರುತ್ತೇನೆ. ಇಡೀ ರಾಜ್ಯಕ್ಕೆ ಗೊತ್ತಿದ್ದ ಹಾಗೆ ದಿನಾಂಕ 18/6/2026 ನಾನು ಮಧ್ಯಾಹ್ನ ಊಟ ಮುಗಿಸಿ ಬಾಡಿಗೆ ಮನೆಯಿಂದ ಸ್ವಂತ ಮನೆ ಕಟ್ಟಿಗೆ ಅಲ್ಲಿಗೆ ಹೋಗ್ತಿರುವಾಗ ನನ್ನ ಎದುರುಗಡೆ ಒಂದು ಕಾರು ವೇಗವಾಗಿ ಬರುತ್ತಿತ್ತು. ನಾನು ಕೈಯನ್ನು ತೋರಿಸಿದ್ದು ನಿಧಾನಕ್ಕೆ ಹೋಗಿ ಆ ಕಡೆ ಹೋಗಿ ಅಂತ. ಅಷ್ಟಿಗೆ ಅವರು ಯೂ ಟರ್ನ್ ಮಾಡ್ಕೊಂಡ್ಬಂದು ಅಲ್ಲಿ ತುಂಬ ಜಗಳ ಮಾಡಿದ್ರು. ಆ ವಿಡಿಯೋ ಈಗಾಗಲೇ ಇಡೀ ರಾಜ್ಯವೇ ಹೋಗುತ್ತಿದ್ದೆ. ಓರ್ವ ನ್ಯಾಯಾಧೀಶರಾಗಿ ಗಾಯತ್ರಿ ಅವರ ನಡೆ ಸಾರ್ವಜನಿಕ ಆಕ್ರೋಶಕ್ಕೆ ತುತ್ತಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೀಕ್ಷಿಸಿದವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೈಕೋರ್ಟ್ ನ್ಯಾಯಾಧೀಶರಾದ ನಾಗಪ್ರಸನ್ನ ಅವರು ಕೂಡ ಗಾಯತ್ರಿ ಅವರನ್ನ ಆಕ್ಷೇಪಿಸಿದ್ದಾರೆ. ನಿಮ್ಮ ವರ್ತನೆ 4 ಗೋಡೆಗಳ ಒಳಗೆ ಮಾತ್ರ ಅಲ್ಲ, ಹೊರಗೂ ಕೂಡ ಅಷ್ಟೇ ಮಾದರಿಯುತ ಆಗಿರಬೇಕು ಅಂತ ಹೇಳಿದ್ದಾರೆ. ಸಾಮಾನ್ಯ ಜನರ ಮೇಲೆ ಹೀಗೆ ಏರಿ ಹೋಗುವುದು, ದರ್ಪ ತೋರುವುದು ಮತ್ತು ತಾನೇ ದೂರು ಕೊಟ್ಟು ತಾನೇ ಆದೇಶ ನೀಡುವುದೆಲ್ಲ ಕಾನೂನಿನ ಸ್ಪಷ್ಟ ದುರುಪಯೋಗ ಎಂಬುದು ಜನರ ಅಭಿಪ್ರಾಯವಾಗಿದೆ.